ಸರಿ ವರುಣ್, ನಂಗೆ ಬಜ್ಜಿ ಟೈಮ್ ಆಯ್ತು, ನಾ ಹೋತೆ. ಒಂದ್ ನಿಮಿಷ, ನೀನೊಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಇವಾಗ್ಲೂ ಭಜನೆ ಭಜನೆ ಅಂತ ಓಡಾಡ್ತಿದ್ಯಲ್ಲೋ, ನಿನ್ ಎಜುಕೇಶನ್ ತಕ್ಕಂಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ. ವರುಣ, ಹಿಂಗ್ ಹೇಳ್ತಿದ್ದಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಬೇಡ. ನಾವು ಎಜುಕೇಟೆಡ್ ಆಗಿದ್ರ ಮೊದ್ಲ ಊಟ ಮಾಡುವತ್ತಿಗೆ ಅನ್ನವೇ ತಿಂತಿದ್ದು. ಈಗ ಎಜುಕೇಟೆಡ್ ಆಯ್ತಂತ ಹೇಳಿ ಅನ್ನೋದ್ ಬದ್ಲಿ ಅಕ್ಕಿ ತಿನ್ಕಂತ ಇಲ್ಲ ಅಲ್ದ. ನಾವು ಎಜುಕೇಶನ್ ಪಡೋದು ಅಹಂಕಾರದಿಂದ ಸಂಸ್ಕೃತಿ ಹೀನರಾಯ್ಲಿ ಅಂತ ಹೇಳಿ ಅಲ್ಲ, ಪ್ರಪಂಚದ ಆಗು ಹೋಗುಗಳು ಗೊತ್ತಿರ್ಲಿ ಅಂತ ಹೇಳಿ. ನೀ ಭಜನೆ ಯಾಕೋ ಅಷ್ಟು ಇಷ್ಟ ಪಡ್ತೀಯಾ? ಆ ಭಜನೆಯಿಂದ ಏನೋ ಸಿಗತ್ತೆ ನಿಂಗೆ? ನಾನ್ ಭಜನೆಗೆ ಯಾಕೆ ಹೋತೆ ಅಂತ ಹೇಳ್ರೆ, ನಾನೊಬ್ಬ ಹಿಂದೂ. ನನ್ನ ಧರ್ಮದ ಆಚಾರ ವಿಚಾರಗಳನ್ನ ಗೌರವಿಸಿದೆ, ಹಾಗೆ ಮುಂದುವರ್ಸ್ಕೊಂಡು ಹೋತೆ. ನಿನ್ನ ಈಗಿನ ವಿಜ್ಞಾನಕ್ಕಿಂತ ಎಷ್ಟೋ ಶತಮಾನಗಳ ಹಿಂದೆ ನಮ್ಮ ಸನಾತನ ಧರ್ಮ ಇದ್ದಿತ್ತು. ನಿನ್ ವಿಜ್ಞಾನ ಪ್ರೂವ್ ಮಾಡ್ತಿರೋ ಒಂದೊಂದು ಘಟನೆನೂ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳ ಗ್ರಂಥದಲ್ಲಿ ಬರ್ದಿಟ್ಟಿರು. ಹಾಗೆ ನಮ್ಮ ಭಜ್ನಿಗೊಂದು ಮಹತ್ವ ಇತ್ತು, ಅದು ನಿನ್ ಇವತ್ತಿನ ಆಧುನಿಕತೆ ಒಪ್ಪಿತ್ತು. ಅದೇನ್ ಪ್ರಾಮುಖ್ಯತೆ ಅಂತ ಹೇಳೋ ನೋಡೋಣ. ಯಾವೊಂದು ವ್ಯಕ್ತಿ ಹೆಚ್ಚಾಗಿ ವಿಠಲ ನಾಮ ಸ್ಮರಣೆ ಮಾಡ್ತಾ ಅವನಿಗೆ ಹಾರ್ಟ್ ಅಟ್ಯಾಕ್ ಆತಿಲ್ಲ, ಇದು ನಿನ್ ಮೆಡಿಕಲ್ ಫೀಲ್ಡ್ ಒಪ್ಪಿತ್ತು. ಒಂದು ಮಗುವಿಗೆ ಲಯಬದ್ಧವಾಗಿ ಭಜ್ನಿ ಹೇಳಿಕೊಟ್ರೆ ಆ ಮಗುವಿನ ಸ್ವರ ಒಳ್ಳೆ ಹಿಡ್ತಕ್ ಬಂತು, ಹಾಗೆ ಜ್ಞಾಪಕ ಶಕ್ತಿಯೂ ಜಾಸ್ತಿ ಆಯ್ತು. ಯಾವ ಮನೆ ದಿನ ಭಜ್ನಿ ಮಾಡ್ತಾರ ಆ ಮನೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಯ್ತು. ಒಬ್ಬ ಮನುಷ್ಯ 1 ಗಂಟೆ ಏಕಾಗ್ರತೆಯಿಂದ ಭಜ್ನಿ ಮಾಡ್ರೆ ಅವನ ಮನಸ್ಸು ಹಿಡ್ತಕ್ ಬಂತು, ಟೆನ್ಷನ್ ಎಲ್ಲ